जिष्णुनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते किल्बिषमोषिनि घोषरते धनुजनि रोषिनि धिदिसुधरोषिनि धुर्मथशोषिनि सिन्धुसुते जय जय हे महिषासुरमर्दिनि रम्यकपर्दिनि शैलसुते जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिचालय मध्यगते मधु मधुरे मधु कैदबभञ्जिनि कैदबभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते खण्डविखण्डितरुण्डवितुण्डितशुण्डगजाधिपते रिपुगजगण्डविदारणचण्डपराक्रमशुण्डमृगाधिपते निजभुजदण्डनिपातितखण्डविपातितमुण्डबताधिपते जय जय हे महिषासुरमर्दिनि रम्यकपर्दिनि शैलसुते शत्रुवदोदित दुर्धर निर्जर शक्तिवृते चतुरविचारतुरी नमः शिवदूतकृता प्रमदाधिपते दुरिद दुरीद दुराशय दुर्मति दानवदूतकृतान्तमते जय जय हे महिषासुरमर्दिनि रम्यकपर्दिनि शैलसुते गिरिनन्दिनि नन्दितमे
विश्वमेदिनि विश्वविनोदिनि नन्दनुते गिरिवरविन्द्यशिरोदिनि वासिनि विष्णुविलासिनि जिष्णुनुते भगवति हे सिद्धिखण्डकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिचालय मध्यगते मधु मधुरे मधु कैदव भञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ऐसदखण्डविखण्डितरुण्डवितुण्डितशुण्डगजाधिपते ऋभुगजगण्डविदारण छण्डपराक्रमशुण्डमृगाधिपते निजभुजदण्डनिपातितखण्डविपातितमुण्डबताधिपते जय जय हे महिषासुरमर्दिनि रम्यकपर्दिनि शैलसुते शत्रुवधो
दुर्धर निर्जर शक्तिवृते चतुरविचारतुरी नमः शिवदूतकृता प्रमदाधिपते दुराशय दुर्मतिदानवदूतकृतान्तमते जय जय हे महिषासुरमर्दिनि रम्यकपर्दिनि शैलसुते गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोदिनि वासिनि विष्णुविलासिनि जिष्णुनुते भगवति हे शिविखण्डकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಕಳೆದ 9 ದಿನಗಳಿಂದ ಕೂಡ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ 9 ದಿನಗಳ ಕಾಲ ನವರಾತ್ರಿ ಹಬ್ಬವನ್ನು ಭಾಳ ಸಂಭ್ರಮದಿಂದ ಆಚರಿಸಿ ನಿನ್ನೆ ಮೈಸೂರಲ್ಲಿ ನಮ್ಮ ನಾಡದೇವತೆ ಚಾಮುಂಡೇಶ್ವರಿಯ ವೈಭವದ ದಸರಾ ಮಹೋತ್ಸವವನ್ನು ಕೂಡ ನಾವೆಲ್ಲ ನೋಡಿದ್ದೀವಿ, ಕಣ್ಣು ತುಂಬಿಕೊಂಡಿದ್ದೀವಿ. ನಾವೆಲ್ಲ ಕೂಡ ನಮ್ಮ ದೇಶವನ್ನೇ ತಾಯಿ ಅಂತೇಳಿ ಪೂಜೆ ಮಾಡೋರು. ನಾವು ಭಾರತ್ ಮಾತಾ ಅಂತ ಹೇಳ್ತೀವಿ. ಭೂಮಿಯನ್ನು ಭೂಮಿ ಅಂತ ಹೇಳಲ್ಲ, ಭೂಮಿ ತಾಯಿ ಅಂತ ಹೇಳ್ತೀವಿ. ಅಂದರೆ ನಮ್ಮನ್ನೆಲ್ಲ ಕೂಡ ಸಾಕಿ ಸಲ್ಲಿಸ್ತಕ್ಕಂಥದ್ದು ತಾಯಿ. ನೀರನ್ನು ಕೂಡ ಗಂಗಾ ಮಾತೆ ಅಂತ ಹೇಳ್ತೀವಿ ನಾವು. ಈ ಥರ ಯಾವ್ಯಾವುದು ನಮಗೆ ಜೀವನಕ್ಕೆ ಅವಶ್ಯಕತೆ ಇದೆಯೋ ಆ ವಸ್ತುಗಳನ್ನೆಲ್ಲನೂ ಕೂಡ ತಾಯಿಯನ್ನು ನೋಡ್ತಕ್ಕಂಥವ್ರು ನಾವು. ಅದರಲ್ಲೂ ಕೂಡ ನಮ್ಮ ಸ್ತ್ರೀ ದೇವತೆಗಳು, ಶಕ್ತಿ ದೇವತೆಗಳು ನಮ್ಮ ದೇಶದಲ್ಲಿ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಶಕ್ತಿಪೀಠ ಅಂತಂದರೆ ಚಾಮುಂಡೇಶ್ವರಿ ಮೈಸೂರಲ್ಲಿರ್ತಕ್ಕಂಥದ್ದು. ನಿಮಗೆಲ್ಲ ಕತೆ ಗೊತ್ತಿರ್ತಕ್ಕಂಥದ್ದೇ. ಈಶ್ವರನು ಮದುವೆಯಾಗಿ ದಕ್ಷಿಣ ಯಜ್ಞದಲ್ಲಿ ಆ ಸತಿ ಮದುವೆ ಆಗಿರ್ತಾನೆ. ಅಪ್ಪ ಯಜ್ಞಕ್ಕೆ ಕರೆದಿರಲ್ಲ. ಕರೀಲಿಲ್ಲ ಅಂದಾಗೂ ಆ ಸತಿ ತಾಯಿ ಅಪ್ಪನ ಮನೆಗೆ ಯಜ್ಞಕ್ಕೆ ಹೋಗ್ತಾಳೆ, ಹೋಮ ನಡೆಯೋ ಜಾಗಕ್ಕೆ. ಆಗ ಅಲ್ಲಿ ಅವರ ಅಪ್ಪ ಬಾಯಿಗೆ ಬಂದಾಗ ನಿಂದಿಸ್ತಾನೆ, ಬೈತಾನೆ, ನೀನು ಹೋಗಿ ಈಶ್ವರನ ಮದುವೆ ಆಗಿದ್ದೀಯಾ, ಬೂದಿ ಹಚ್ಕೊಂಡು ಸ್ಮಶಾನದಲ್ಲಿ ಇರ್ತಕ್ಕಂಥವ್ನು ಮದುವೆ ಆಗಿದೆ ಅಂತೇಳಿ ಅಂದಾಗ ಗಂಡನನ್ನು ಬೈದ್ಲು ಅಂಥೇಳಿ ಆ ಅಮ್ಮ ಬೆಂಕಿಯಲ್ಲಿ ಬಿದ್ದು ಆತ್ಮಾಹುತಿ ಮಾಡ್ಕೊತಾಳೆ. ಇದು ಗೊತ್ತಾದಂಥ ಶಿವ ರುದ್ರ ತಾಂಡವನ್ನು ಮಾಡಿ ಆ ಸತಿಯ ದೇಹವನ್ನು ಹೆಗಲ ಮೇಲೆ ಹಾಕ್ಕೊಂಡು ರುದ್ರ ತಾಂಡವನ್ನು ಮಾಡಿದಾಗ ಇಡೀ 3 ಲೋಕಗಳು ಕೂಡ ಅಲುಗಾಡ್ತವೆ. ಎಲ್ಲರೂ ಭಯಕಂಪಿತರಾದಾಗ ವಿಷ್ಣುವನ್ನು ಮರೆ ಹೋಗ್ತಾರೆ ಎಲ್ಲರೂ, ದೇವಾನುದೇವತೆಗಳು. ಈಶ್ವರನನ್ನು ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಆಗ ವಿಷ್ಣು ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಆ ಸತಿ, ಅಂದರೆ ಈಗೇನು ಪಾರ್ವತಿ ಅಂತ ಕರಿತೀವೋ ಆ ಸತಿ, ಆ ತಾಯಿಯನ್ನು ದೇಹಗಳನ್ನು ತುಂಡು ಮಾಡಿ ಎಲ್ಲ ಕಡೆ ಎಸಿತಾರೆ. ಆಗ ಒಂದೊಂದು ಭಾಗ ಒಂದೊಂದು ಕಡೆ ಹೋಗಿ ಬೀಳ್ತದೆ. ಆ ಜಾಗ ಯಾವ್ಯಾವ ಜಾಗಗಳು ಎಲ್ಲೆಲ್ಲಿ ಹೋಗಿ ಬಿತ್ತೋ, ತಲೆ ಒಂದು ಕಡೆ, ಕಣ್ಣೊಂದು ಕಡೆ, ಕೈ ಒಂದು ಕಡೆ, ಕಾಲೊಂದು ಕಡೆ, ಈ ಥರ ಬೀಳ್ತದೆ. ಎಲ್ಲೆಲ್ಲಿ ಬಿತ್ತೋ ಅವೆಲ್ಲ ಕೂಡ ಶಕ್ತಿ ಕೇಂದ್ರಗಳು ಅಂಥೇಳಿ ಸಾವಿರಾರು ವರ್ಷಗಳಿಂದ ನಾವು ಪೂಜೆ ಮಾಡೋವಂಥದ್ದು. ಆ ಒಂದು ಶಕ್ತಿಪೀಠ ಚಾಮುಂಡೇಶ್ವರಿ, ನಮ್ಮ ನಾಡ ದೇವತೆ. ಇವತ್ತು ತರಮನಹಳ್ಳಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆಯನ್ನು ಪ್ರತಿ ವರ್ಷ ಕೂಡ ಮಾಡ್ತಾಯಿದ್ದೀರಿ. ಆ ತಾಯಿಯ ವಾಹನ ಸಿಂಹ.
ಸಿಂಹದ ಮೇಲೆ ಸವಾರಿ ಮಾಡೋಕ್ಕಾಗಲ್ಲ, ನಾವು ಜೀವಂತ ಸಿಂಹನ ತರೋಕ್ಕಾಗಲ್ಲ. ಪ್ರತಿ ವರ್ಷ ಕೂಡ ಆನೆಯನ್ನು ತರಿಸಿ ಅಂಬಾರಿಯನ್ನು ಮಾಡ್ತಾ ಇದ್ದೀವಿ. ಆದರೂ ಕೂಡ ಸಾಕಷ್ಟು ಒಂದು ಆನೆಯನ್ನು ತರಿಸ್ಬೇಕಾದ್ರೆ 1 ತಿಂಗಳಿಂದ ಪ್ರಯತ್ನ ಮಾಡಿರೋದು ಇವರೆಲ್ಲ ಕೂಡ. ಪೊಲೀಸ್ ಪರ್ಮಿಷನ್ನು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ನು, ಹೆಲ್ತ್ ಅವ್ರ ಪರ್ಮಿಷನ್ನು, ಅನಿಮಲ್ ಆ್ಯಂಡ್ ಹಸ್ಬೆಂಡ್ರಿ ಪರ್ಮಿಷನ್ನು, ಈ ಥರ ಎಲ್ಲ ಪರ್ಮಿಷನ್. ಯಾಕಂದರೆ ಆನೆ ನಮ್ಮ ಮಾತು ಕೇಳಲ್ಲ. ಅಂಬಾರಿ ಹೋದಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸೊ ಎಲ್ಲ ಅನುಮತಿಗಳನ್ನು ತಗೊಂಡು ರಿಸ್ಕ್ ತಗೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ದೇವರುಗಳ ಮೆರವಣಿಗೆ ಮಾಡಬೇಕಾದ್ರೆ ಆನೆ ಮೇಲೇ ಮಾಡೋದು. ತಾಯಿ ಚಾಮುಂಡೇಶ್ವರಿ ನೆನ್ನೆ ನಡೆದಿದ್ದು ಕೂಡ ದಸರಾ ಆನೆ ಮೇಲೆ, ಅದಕ್ಕೆ ಏನೇನು ಬೇಕೋ ಎಲ್ಲ ಬಂದೋಬಸ್ತನ್ನು ಮಾಡಿರ್ತಾರೆ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ, ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂಥೇಳಿ ಇವತ್ತು ಚಾಮುಂಡೇಶ್ವರಿಯ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ಸ್ವಲ್ಪ ಸಹಕಾರವನ್ನು ಕೊಡಬೇಕಾಗ್ತದೆ. ಈ ಆನೆ ಹೋಗುವಾಗ ಬಾಲ ಕೀಳೋದು, ಕಲ್ಲೆಸೆಯೋದು, ತಿವಿಯೋದು, ಪಟಾಕಿ ಹೊಡೆಯೋದು ಇವು ಯಾವುದು ಮಾಡಬಾರ್ದು. ಯಾಕಂದರೆ ನಮಗೆಲ್ಲರಿಗೂ ಸೇರಿರ್ತಕ್ಕಂಥ ದೇವರ ಮೆರವಣಿಗೆ ಯಾವುದೇ ವಿಘ್ನ ಇಲ್ಲದೇ ಆಗಬೇಕಾಗ್ತದೆ. ಅದಕ್ಕೆಲ್ಲ ತಮ್ಮ ಸಹಕಾರವನ್ನು ಕೂಡ ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲ ಕೂಡ ಹಿಂದೂ ಧರ್ಮೀಯರು. ಯಾವಾಗ ಹಿಂದೂ ಧರ್ಮ ಹುಡ್ತು ಗೊತ್ತಿಲ್ಲ, ಯಾವತ್ತು ಕೇಸರಿ ಧ್ವಜ ಬಂತು ಗೊತ್ತಿಲ್ಲ ನಮಗೆ. ಈ ಧರ್ಮವನ್ನು ಹುಟ್ಟಾಕ್ದವ್ರು ಗೊತ್ತಿಲ್ಲ. ಅಷ್ಟು ಅನಾದಿ ಕಾಲದ್ದಿದು, ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥದ್ದು. ಅನೇಕ ಋಷಿಮುನಿಗಳು ತಪಸ್ಸನ್ನು ಮಾಡಿ ನಮ್ಮ ದೇಶವನ್ನು ಒಂದು ರೀತಿ ತಪೋಭೂಮಿಯನ್ನಾಗಿ ಮಾಡಿದರು. ಅಂಥ ಪುಣ್ಯಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಕೂಡ ಪುಣ್ಯವಂತರು. ನಮ್ಮ ದೇಶದಲ್ಲಿರೋಷ್ಟು ದೇವರುಗಳು, ದೇವಸ್ಥಾನಗಳು, ನದಿಗಳು, ಪುಣ್ಯಸ್ಥಾನಗಳು ಪ್ರಪಂಚದಲ್ಲಿ ಎಲ್ಲೂ ಸಿಗೋದೇ ಇಲ್ಲ ನಿಮಗೆ. ಇಲ್ಲಿ ಊರಲ್ಲಿ 5 ದೇವಸ್ಥಾನಗಳು ಇರ್ತವೆ, ಪೂಜೆ ಮಾಡಬೇಕಷ್ಟೇ. ಅನೇಕ ಜನ ಕೇಳ್ತಾರೆ, ಏನು ದೇವ್ರನ್ನ ಕೇಳಿದ್ರೆ ಎಲ್ಲ ಕೊಟ್ಬಿಡ್ತಾನೆ ಅಂತೇಳಿ. ಅಷ್ಟು ಸುಲಭವಾಗಿ ಕೊಡಂಗಿದ್ದಿದ್ರೆ ದೇವ್ರನ್ನ ಯಾರು ಪೂಜೆ ಮಾಡ್ತಾ ಇರಲಿಲ್ಲ. ಅದಕ್ಕೆ ಪೂಜೆ ಮಾಡಬೇಕು, ತಪಸ್ ಮಾಡಬೇಕು, ನೇಮ ಮಾಡಬೇಕು, ನಿಯಮಗಳಿರ್ತವೆ. ದೇವರು ನಮಗೆ ಸ್ವಲ್ಪ ತಳ್ತಾನಷ್ಟೇ, ಕೈ ಕೊಟ್ಟು ತಳ್ತಾನೆ, ನಾವೇ ನಡಿಬೇಕು. ಏನು ಇವತ್ತು ಬೆಳಗ್ಗೆ ಪೂಜೆ ಮಾಡಿದಷ್ಟು ನಾಳೆ ಕಾರ್ ಬಂದು ಮನೆ ಮುಂದೆ ನಿಂತ್ಕೊಳಲ್ಲ. ಇವತ್ತು ಪೂಜೆ ಮಾಡಿದ್ವಿ ಅಂದರೆ ನಾಳೆ ನನ್ನ ಮನೆ ಮಗಳ ಮದುವೆ ಆಗಲ್ಲ. ನಮ್ಮ ಪ್ರಯತ್ನವೂ ಇರಬೇಕು. ದೇವರು ಒಂಥರ ಶಕ್ತಿ ಕೊಡ್ತಾನೆ ನಮಗೆ. ಆ ಶಕ್ತಿ ಜೊತೆಯಲ್ಲಿ ಆ ದೇವರ ಆಶೀರ್ವಾದ ಇರಬೇಕು. ದೇವ್ರು ಇಲ್ವಾ? ಇದಾನೆ, ಕಾಣಿಸಲ್ಲ ಅಷ್ಟೇ. ಯಾರು ಅಗೋಚರವಾಗಿರ್ತಾನೆ. ಅವನನ್ನು ಭಕ್ತಿಯಿಂದ ನೆನೆದ್ರೆ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ನಾವು ಇಟ್ಕೊಳ್ಬೇಕಷ್ಟೇ. ಈಗ ನೀವು ಬಂದು ನನ್ನ ಹತ್ರ ಬಂದು ನಾಳೆ ರೋಡ್ ಮಾಡೋದ್ರೆ ನಾನು 6 ತಿಂಗಳು ತಗೊಂತೀನಿ, ನಾನೇ ಹೊರ ಕೊಡಲ್ಲ. ದೇವ್ರು ಅಷ್ಟು ಸುಲಭವಾಗಿ ಕೊಡ್ತಾರಾ? ಪ್ರಯತ್ನ ಮಾಡಬೇಕಾಗ್ತದೆ. ಸೊ ಆ ದೇವ್ರ ಮೇಲೆ ನಂಬಿಕೆಯನ್ನು ಇಟ್ಟಿರಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಅಂದರೆ ಆ ದೇವ್ರ ಮೇಲೆ ಅಗಾಧವಾದಂಥ ಪ್ರೀತಿ. ಅವರೇನು ಅವ್ರ ಸ್ವಂತಕ್ಕೋಸ್ಕರ ಮಾಡಲ್ಲ. ನನ್ನ ಮನೆಗೆ ಒಳ್ಳೇದಾಗಲಿ, ಅವ್ರು ಕೇಳಿದ್ರೆ ಯಾರಾದರೂ ಹೆಣ್ಮಕ್ಳು ನಾನು ನೋಡಿದ್ದೀನಿ, ನನ್ನ ಮನೆಯವ್ರಿಗೆ ಒಳ್ಳೇದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ಆಮೇಲೆ ನನಗೆ ಒಳ್ಳೇದಾಗಲಿ ಅಂತ ಕೇಳ್ತಾರೆ. ಫಸ್ಟ್ ನನಗೆ ಒಳ್ಳೇದಾಗಲಿ ಅಂತ ಕೇಳಲ್ಲ. ನಾವು ಹಂಗಲ್ಲ, ಫಸ್ಟ್ ನನಗೆ ಒಳ್ಳೇದಾಗಲಿ, ಆಮೇಲೆ ನನ್ನ ಹೆಂಡತಿಗೆ ಒಳ್ಳೇದಾಗಲಿ, ಮಕ್ಕಳಿಗೆ ಒಳ್ಳೇದಾಗಲಿ ಅಂತ. ಅದಕ್ಕೋಸ್ಕರನೇ ಈ ತಾಯಿ ದೇವ್ರು ಏನಿರ್ತದಲ್ಲ, ಭಾಳ ಬೇಗ ವರವನ್ನು ಕೊಡ್ತಾಳೆ. ಕರುಣಾವೃದ್ಧಿ. ಗಂಡಸರು ಸ್ವಲ್ಪ ಕಷ್ಟನೇ, ಈಶ್ವರನೇ ಸ್ವಲ್ಪ ಬೇಗ ವರ ಕೊಡ್ತಾ ಇದ್ದಿದ್ದು. ಬೇರೆಯವರೆಲ್ಲ ಅಷ್ಟು ಸುಲಭವಾಗಿ ವರ ಕೊಡ್ತಾ ಇರಲಿಲ್ಲ. ಆ ತಾಯಿ ಚಾಮುಂಡೇಶ್ವರಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಯಾವುದೇ ರೀತಿಯಾದಂಥ ಒಂದು ಚೂರು ಕೂಡ ಅಪಚಾರ ಆಗದ ರೀತಿಯಲ್ಲಿ ಈ ಮೆರವಣಿಗೆಯನ್ನು ಯಶಸ್ವಿಯಾಗಿ ಮಾಡಬೇಕು. ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಸೂಕ್ತ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹಕಾರ ಕೊಡಬೇಕು. ಕೆಲವು ವಿಚಾರಗಳನ್ನು ನಾನು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಭಾಳ ರಿಸ್ಕ್ ತಗೊಂಡು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆನೆಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಾವೆಲ್ಲ ಸಹಕಾರ ಕೊಡಬೇಕು. ಒಳ್ಳೆಯದಾಗಲಿ. ಅದೇ ಲಕ್ಷ್ಮಿ ಆನೆಯ ಮೇಲೆ ಕೂತು ಮೆರವಣಿಗೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ಆನಂದಿಸ್ತಾ ಇದ್ದೀವಿ. ಈ ಕಣ್ಣನ್ನು ಸೆಳೆಯುವಂತಹ ನೋಡಿ ಚಾಮುಂಡಿ ದೇವಿಯ ಆ ಸೌಂದರ್ಯ, ಆ ಮನೆತನದ ಎಲ್ಲ ಭಕ್ತಗಳನ್ನು ಆಕರ್ಷಿಸ್ತಾ ಆನೆಗಳ ಸಂಭ್ರಮ ಇಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದೆ. ಆನೆ
ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ. ಸ್ವಾಮಿಗಳು ಯಾರ್ಯಾರು ತಮ್ಮ ದರ್ಶನಕ್ಕೆ ಬಂದಿದ್ದೀರಿ ಮಕ್ಕಳೇ, ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ ಸದಾ ಇರುತ್ತದೆ. ಅಲ್ಲಿ ಒಂದು ದೂರದೃಷ್ಟಿಯ ಆಕೆಯ ನೋಟ ಎಲ್ಲರ ಭಕ್ತರ ಜನವನ್ನು ಸಾರುತ್ತದೆ. ಹಾಗಾಗಿ ಇಲ್ಲಿ ನಡೆದಿರತಕ್ಕಂತಹ ಎಲ್ಲ ಗಣ್ಯರು, ನಮ್ಮ ಶಾಸಕರು ಇದನ್ನು ಪಾಲನೆ ಮಾಡ್ತಾರೆ. ನ್ಯಾಯಶಾಸ್ತ್ರ ಮಂತ್ರಿಯಾಗಿರ್ತಕ್ಕಂಥ ಸ್ವಾಮಿಗಳು, ರಾಜ್ಯ ಸರ್ಕಾರದಲ್ಲಿ ಭಕ್ತರನ್ನೆಲ್ಲ ಕಾಪಾಡತಕ್ಕಂಥ ಮಹಾಶಕ್ತಿದೇವಿ ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ ಒಂದು ಸಲಹೆ ಮಾರ್ಗದರ್ಶನ ನಮ್ಮೆಲ್ಲ ಯಲಂಕ ವಿಭಾಗದ ಜನಗಳ ಮೇಲಿರಬೇಕು. ಚಾಮುಂಡಿ ದೇವಿಯ ಆಶೀರ್ವಾದದಿಂದ ನಮ್ಮ ಶಾಸಕರ ಅದನ್ನು ಬೆಳಿಬೇಕು. ಮನೆ ಮನೆಗಳಿಗೆ ವಿಶ್ವಯಾತ್ರೆಯ ಅಸಕ್ತರು ಹೆಚ್ಚು ಬೆಳೆಯಬೇಕು. ಅವರ ರೀತಿ ಸನಾತನವಾಗಿ ಜಗನ್ಮಾತೆಯಾದಂತಹ ಚಾಮುಂಡಿ ದೇವಿ ಆಕೆಯ ಸಂಬಂಧದ ಮುಖಾಂತರ ನಮ್ಮೆಲ್ಲ ಆಶೀರ್ವಾದವನ್ನು ಮಾಡ್ತಿದ್ದಾರೆ. ಸದಾ ಚಾಮುಂಡಿ ದೇವಿಯ ಆಶೀರ್ವಾದ ನೆಲದ ಮೇಲೆ ನಾವು ಮೈಸೂರಿನಲ್ಲಿ ನೋಡಕ್ಕಾಗಲ್ಲ. ಆದರೆ ಇಲ್ಲಿ ನಾವು ನಮ್ಮ ಮನೆ ಮುಂದೆ ಸರಳವಾಗಿ ನಾವು ನಮ್ಮ ಕಣ್ತುಂಬಿ ಕೊಟ್ಟಿದ್ದೇವೆ. ಎಲ್ಲರೂ ಮಂದಿ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರ ಹಿಂಬಾಲಿಸಿ ಹೋಗ್ತಿದ್ದಾರೆ. ಜಗನ್ಮಾತೆ